ಆದರೆ ಈ ವೆಹಿಕಲಲ್ಲಿ ಫಿಟ್ ಇಲ್ಲ ಟೈರು. ಇದು 4 ಟೈರನ್ನು ಹೋಗಿದೆ. ಇದು 25 ಟನ್ ಕೆಪಾಸಿಟಿ. ಇದು ಹೋಗ್ತಾ ಇರೋ ರೋಡಲ್ಲಿ ಮೊನ್ನೆ ತಾನೇ ಯಾವುದೋ ಒಂದು ಗಾಡಿ ಟೈರ್ ಹಾಕಿ ಪಾಪ ಅವರಿಗೆ ಎಷ್ಟೋ ಸಾರ್ವಜನಿಕ ತುಂಬ ಸೇವೆ ಕೊಡೋಂಥ ವಾಹನ. ಇದಕ್ಕೆ FC ಮಾಡಿ ಕಳಿಸೋಣ ಅಂದರೆ ಇಲ್ಲಿ ಈ ವೆಹಿಕಲ್ ಈ ಸ್ಥಳದಿಂದ ಹೋದರೆ ಅವ್ರನ್ನ ಕೇಳಿದ್ರೆ ಅವ್ರ ಓನರ್ ಬರತಕ್ಕ ನಾನು ತೆಗೆಯೋದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಈ ವೆಹಿಕಲ್ನ ಮುಂದೆ ತೊಗೊಳೋದಕ್ಕೆ ಈ ಚಾಲಕ ಅಡ್ಡಿ ಮಾಡಿದ್ದಾನೆ ಕರ್ತವ್ಯಕ್ಕೆ ಅಂತ ಹೇಳ್ಬೋದು ಅಂತ. ಇಲ್ಲ ಸರ್, ನನ್ನಿಂದ ತೊಂದರೆ ಆಗಿದ್ರೆ ನಾನು ಸಾರಿ ಕೇಳ್ತೀನಿ ಸರ್, ತೆಗಿಸ್ತೀನಿ ಸರ್ ನನ್ನ ಗಾಡಿ. ಹೌದು, ಚಿಕ್ಕಬಳ್ಳಾಪುರ ಸಮೀಪವಿರುವ RTO ಕಚೇರಿ ಎದುರು ಏಜೆಂಟ್ ಮತ್ತು RTO ಅಧಿಕಾರಿಯ ನಡುವೆ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಮೂಲದ ಅಶ್ವತ್ಥಪ್ಪ ಅನ್ನೋರ ಟಿಪ್ಪರ್ ಲಾರಿಗೆ FC ಅವಧಿ ಮುಗಿದು ಹೋಗಿತ್ತು. ಹೀಗಿರುವಾಗ FC ಮಾಡಿಸುವಂತೆ ಏಜೆಂಟ್ ನಾಗರಾಜುಗೆ ಒಪ್ಪಿಸಿದ್ದಾರೆ. ಅದರಂತೆ ಏಜೆಂಟ್ ನಾಗರಾಜ್ ಚಿಕ್ಕಬಳ್ಳಾಪುರದ ಚಿತ್ರಾವತಿ ಬಳಿ ಇರುವ RTO ಕಚೇರಿಗೆ ಲಾರಿಯನ್ನ ತಂದಿದ್ರು. ಆದ್ರೆ ಲಾರಿಯನ್ನ RTO ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಲಾರಿಯ ಟೈರ್ ಮತ್ತು ಪೇಂಟ್ ಸರಿಯಾಗಿಲ್ಲ ಅಂತ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಲು ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಇದರಿಂದ ಕೋಪಗೊಂಡ ಏಜೆಂಟ್ ನಾಗರಾಜ್ ಲಾರಿಗೆ FC ಮಾಡಿಕೊಡಬೇಕು ಅಂತ RTO ಕಚೇರಿಗೆದುರು ಲಾರಿಯನ್ನ ಅಡ್ಡವಾಗಿ ನಿಲ್ಲಿಸಿ ದಾಂಧಲೆ ನಡೆಸಿದ್ದಾರೆ. RTO ಇನ್ಸ್ಪೆಕ್ಟರ್ ದಾಸೇಗೌಡ ವಿರುದ್ಧವೂ ವಾಗ್ವಾದ ನಡೆಸಿದ್ದಾರೆ. ಏಜೆಂಟ್ನಿಂದ 2-3 ಗಂಟೆಗಳ ಕಾಲ ನಡೆದ ವಾಗ್ವಾದದಿಂದ ಸಾರ್ವಜನಿಕರಿಗೆ ತೊಂದರೆ ಮಾಡಿದ್ದಕ್ಕೆ RTO ಅಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಟ್ ಆದರೆ ಈ ವೆಹಿಕಲಲ್ಲಿ ಫಿಟ್ ಇಲ್ಲ ಟೈರು. ಇದು 4 ಟೈರನ್ನು ಹೋಗಿದೆ. ಇದು 25 ಟನ್ ಕೆಪಾಸಿಟಿ. ಇದು ಹೋಗ್ತಾ ಇರೋ ರೋಡಲ್ಲಿ ಮೊನ್ನೆ ತಾನೇ ಯಾವುದೋ ಒಂದು ಗಾಡಿ ಟೈರ್ ಹಾಕಿ ಯಾರು ಗಾಡಿಲಿ ತರಿಸ್ತಾರೆ? ಯಾರು ಅಲ್ಲಿ ಒಬ್ಬರು ರೆಪ್ರೆಸೆಂಟೇಟಿವ್ ತರಿಸಿದ್ದಾರೆ, ಅವರ ಓನರ್ ಕಡೆಯವರು. ಅವ್ರನ್ನ ಕೇಳಿದ್ರೆ ಅವ್ರ ಓನರ್ ಬರತಕ್ಕ ನಾನು ತೆಗೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ. 2 ತಾಸುಗಳ ಸಮಯ ನಾನು ಇಲ್ಲಿ ವೆಯ್ಟ್ ಮಾಡಿದ್ದೀನಿ, ಆದರೂ ಸಹ ಬಂದಿಲ್ಲದೆ ಇರೋದ್ರಿಂದ ಇವಾಗ ಈ ವಾಹನಗಳು ಎಲ್ಲ ವಾಹನಗಳಿಗೆ FC ಮಾಡೋದಕ್ಕೆ ಕಾರಣಕರ್ತಾಗಿ ಈ ವೆಹಿಕಲ್ ನಿಂತ್ಬಿಟ್ಟಿದೆ. ಪಾಪ ಅವರಿಗೆ ಎಷ್ಟೋ ಸಾರ್ವಜನಿಕ ತುಂಬ ಸೇವೆ ಕೊಡೋಂಥ ವಾಹನ. ಇದಕ್ಕೆ FC ಮಾಡಿ ಕಳಿಸೋಣ ಅಂದರೆ ಇಲ್ಲಿ ಈ ವೆಹಿಕಲ್ ಈ ಸ್ಥಳದಿಂದ ಹೋದರೆ ಈ ವೆಹಿಕಲ್ನ ಮುಂದೆ ಹಾಕ್ಕೊಂಡು ಜಿಯೋ ಫೆನ್ಸಿಂಗು ಸುಮಾರು 500 ಮೀಟ್ರ್ ಮುಂದೆ ಆಚೆ ಈಚೆ ಹೋದರೆ ನಮಗೆ ನೆಟ್ವರ್ಕ್ ಅಕ್ಸೆಸ್ ಆಗಲ್ಲ. ಇದು ಆ್ಯಪಲ್ಲಿ ಫೋಟೋ ತೆಗೆದು ನಮ್ಮ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಬೇಕು. ಆದ್ದರಿಂದ ಈ ವೆಹಿಕಲ್ನ ಮುಂದೆ ತೊಗೊಳೋದಕ್ಕೆ ಈ ಚಾಲಕ ಅಡ್ಡಿ ಮಾಡಿದ್ದಾನೆ ಕರ್ತವ್ಯಕ್ಕೆ ಅಂತ ಹೇಳ್ಬೋದು. ಅಪ್ಪನವರು ಅವರ ಚಾಲಕರಿಂದ ವಾಹನವನ್ನು ಇಲ್ಲಿ ಪರಿಶೀಲನೆಗೆ ಹಾಜರಿ ಮಾಡಿದರು. ನಾನು ಈ ವಾಹನದಲ್ಲಿ ಕೆಲವೊಂದು ನ್ಯೂನತೆ ಕಂಡು ಬಂದಿರೋದ್ರಿಂದ ಪೇಂಟಿಂಗ್ ಸರಿ ಇರಲಿಲ್ಲ, FC ಸರಿಯಾಗಿ ಟೈರ್ ಸರಿ ಇರಲಿಲ್ಲದ್ರಿಂದ ಅವರಿಗೆ ತಿಳಿಸಿದ್ದೆ. ಆ ವಾಹನವನ್ನು ಅದರ ಚಾಲಕ ಅಥವಾ ಅವರ ಓನರ್ನ ರೆಪ್ರೆಸೆಂಟೇಟಿವು ವಾಹನವನ್ನು ನಾನು ತೆಗೆಯೋದಿಲ್ಲ, ಓನರು ಬರಬೇಕು, ಅವ್ರಿಗೆ ಹೇಳ್ಬಿಟ್ಟೆ ಅದು ತೆಗೆಯೋದು ಅಂತ ಹೇಳ್ಬಿಟ್ಟು ಸುಮಾರು 2 ತಾಸುಗಳ ಗಂಟೆ ಇಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ. ಇದರಿಂದ ಬೇರೆ ಗಾಡಿಗಳಿಗೆ ಯಾವುದಕ್ಕೂ ನಾನು FC ಮಾಡೋದಕ್ಕೆ ಆಗ್ತಾ ಇರೋದ್ರಿಂದ ಬೇರೆ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗೋಗಿದೆ. ಹಾಗೂ ನನ್ನ ಸರ್ಕಾರಿ ನೌಕರರಿಗೆ ಅಡಚಣೆ ಮಾಡ್ತಾಯಿದ್ದಾರೆ. ಹೌದು, ಇಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಅವರು ನನ್ನ ಮೇಲೆ ಒತ್ತಡ ಹಾಕಿ ಇದನ್ನು FC ಮಾಡಿ ಅಂತ ನನಗೆ ಪ್ರೆಸರ್ ಮಾಡ್ತಾ ಇದ್ದಾರೆ. ಈಗಾಗಲೇ ಇಂಟಿಮೇಷನ್ ಮಾಡಿದ್ದೀನಿ ಪೊಲೀಸರಿಗೆ, ಬರ್ತೀನಿ ಅಂತ ಹೇಳಿ ಕಾಲ್ ಸೆಂಟರ್ಗೆ ಮಾಡಿದ್ದೀನಿ. ಈಗ ಇನ್ನು ಕರೆಸ್ಪಾಂಡೆನ್ಸ್ ಮಾಡಿ ಈ ವೆಹಿಕಲ್ನ ಟೋ ಮಾಡಿಸಿ ಒಳಗಡೆ ಸೀಸ್ ಮಾಡ್ತೀವಿ ಸರ್. ಇನ್ನು RTO ಕಚೇರಿಗೆದುರು ಟಿಪ್ಪರ್ ಲಾರಿ ಏಜೆಂಟ್ ನಾಗರಾಜು FC ವಿಚಾರದಲ್ಲಿ ಅಧಿಕಾರಿಗಳ ಜೊತೆ ವಾಗ್ವಾದ ಮಾಡಿಕೊಂಡು 2-3 ಗಂಟೆಗಳ ಕಾಲ ಲಾರಿಯನ್ನ RTO ಕಚೇರಿಗೆ ಅಡ್ಡಗಟ್ಟಿ ಕಾಲಹರಣ ಮಾಡಿದ್ದಾನೆ. RTO ಕಚೇರಿಯಲ್ಲಿ ವಾಹನಗಳಿಗೆ ಇನ್ನಿತರ ಕೆಲಸ ಮಾಡಿಸಿಕೊಳ್ಳಲು ಬಂದಿದ್ದಂತಹ ಜನರು ಪರದಾಡುವಂತಾಯಿತು. ಕೊನೆಗೆ ಅಧಿಕಾರಿಗಳ ಮಾತಿಗೆ ಒಪ್ಪಿಕೊಂಡ ಟಿಪ್ಪರ್ ಲಾರಿ ಏಜೆಂಟ್ ಅಡ್ಡಲಾಗಿ ನಿಲ್ಲಿಸಿದ್ದ ಲಾರಿಯನ್ನ ತೆಗೆದಿದ್ದಾನೆ. ನಮ್ಮ ಗಾಡಿ ಪೈಂಟ್ ಇಲ್ಲ ಅಂತಂದ್ರು ಪೈಂಟು ಮಾಡಿಸ್ಕೊಂಡು ಬಂದಿದ್ದೀನಿ ಸರ್. ನಮ್ಮ ಓನರ್ದು ಬಂದುಬಿಟ್ಟು 5 ಗಾಡಿ ಇದೆ. 5 ಗಾಡಿಯಲ್ಲಿ ಓನರ್ ಬರಬೇಕು ಅಂತಂದರೆ ಓನರ್ ಬರೋಕ್ಕಾಗಲ್ಲ ಸರ್. ಅವರು ನಾವೆಲ್ಲ ಗಾಡಿ ಟ್ಯಾಕ್ಸಿಂದ ಬಿಟ್ಟು ಎಲ್ಲ ನಾವೇ ನೋಡ್ಕೊಳ್ಳೋದು. ಇವಾಗ ಅದು ಪೈಂಟ್ ಇಲ್ಲ ಅಂತಂದ್ರು ಪೈಂಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಮತ್ತೆ ಇವಾಗ ಟೈರ್ ಇಲ್ಲ ಅಂತ ಹೇಳ್ಬಿಟ್ಟು ಅಂತಂದ್ರು. ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ ಸರ್. ಬೇರೆ ಗಾಡಿ ಇದುವರೆಗೂ ಮಾಡಿದರೆ ನಿಮ್ಮ ಗಾಡಿ ಟೈರ್ಗಳೆಲ್ಲ ಡ್ಯಾಮೇಜ್ ಆಗಿದೆ, ಅದೇ ಮಾಡೋಕ್ಕಾಗುತ್ತೆ ಅದು? ಸರ್ ಚೇಂಜ್ ಮಾಡ್ತೀನಿ ಸರ್, ಬೇಕಾದ್ರೆ 10 ನಿಮಿಷದಲ್ಲಿ ನಾನು ಚೇಂಜ್ ಮಾಡ್ಕೊಡ್ತೀನಿ ಸರ್. ಇವಾಗ ಹೇಳ್ತಾವ್ರೆ ಸರ್ ಟೈರು ಅಂತ ಹೇಳ್ಬಿಟ್ಟು, ಆವಾಗಲೇ ನಮ್ಮ ಟೈರ್ ಹೇಳಿಲ್ಲ ಸರ್. ಈಗೆಲ್ಲ ನಿಮಗೆ ಕಾಣುತ್ತಲ್ಲ, ಅದನ್ನ ಅಂಥ ಗಾಡಿ FC ಮಾಡೋಕ್ಕಾಗುತ್ತೆ? ಅದು ಆಗಲ್ಲ ಸರ್, ಚೇಂಜ್ ಮಾಡಿಸ್ಕೊಡ್ತೀನಿ ಸರ್. ಚೇಂಜ್ ಮಾಡಿಸಿ. ಮತ್ತೆ ನಿಮ್ಮಿಂದ ಎಲ್ಲ ಸಾರ್ವಜನಿಕ ತೊಂದರೆ ಆಗಲ್ವಾ ಸರ್? ಅದೇ ನಾನು ತೆಗಿದ್ದೇನೆ ಸರ್. ಅದು ನಮ್ಗೆ ಇವಾಗ ಹೇಳ್ತಾವ್ರೆ ಸರ್ ಟೈರ್ ಅಂತ. ನಾವು ಟೈರ್ ಏನು ಇದು ಮಾಡಲಿಲ್ಲ, ಸ್ಟೆಪ್ನಿ ಮಾತ್ರ ಚೇಂಜ್ ಮಾಡ್ಕೊಂಡು ಬಂದೀನಿ ಸರ್. ಅಲ್ಲಿಗೆ 2 ಅವರ್ಸ್ ಇಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆಯಲ್ಲ? 2 ಅವರ್ಸಿಂದ ಇಲ್ಲ ಸರ್. ಎಲ್ಲರೂ ಸರ್ ಬರೋದೇ ಅವರು 5 ಗಂಟೆಗೆ ಸರ್ FC ನೋಡೋಕ್ಕೆ. ಬೆಳಿಗ್ಗೆ ನಾವು ಈ ಚಲನ್ ಕಟ್ಟಕ್ಕೆ ಹೋದ್ರೆ 2 ಗಂಟೆಗೆ ಚಲನ್ ಕ್ಲೋಸ್ ಆಗಿ ಹೋಗುತ್ತೆ. ಮತ್ತೆ ನಾವು ಕಟ್ಕೊಂಡು ಕಟ್ಸ್ಕೊಳಕ್ಕಾಗಲ್ಲ. ಬಟ್ FC ನೋಡ್ತಾ ಇರೋದೇ 5 ಗಂಟೆ ಮೇಲೆ ಸರ್. ಅವ್ರು ಯಾವಾಗಾದ್ರೂ ನೋಡಿ, ಈಗ ನಿಮ್ಮ ಗಾಡಿ ಫಿಟ್ ಇದೆಯೋ ಫಿಟ್ ಇಲ್ಲ ನಿಮ್ಮ ದೃಷ್ಟಿಯಲ್ಲಿ? ಸರ್ ಗಾಡಿ ಫಿಟ್ ಇದೆ, ಟೈರ್ ಒಂದಿದೆ ಸರ್. ಟೈರ್ ನಾನು ಹಾಕ್ತೀನಿ ಈಗ ಟೈರನ್ನ ಅದು ಹೇಗೆ ಇದ್ರೂ ಮಾಡ್ಬೇಕಂತೀರಾ? ಇಲ್ಲ ಸರ್, ನಾನು ಮಾಡಬೇಕು ಅಂತ ನಾನು ಹೇಳಿಲ್ಲ ಸರ್. ಈಗ ನೀವು ನಿಮ್ಮ ಗಾಡಿ ಸಮಸ್ಯೆಗೆ ಎಲ್ಲರಿಗೂ ತೊಂದರೆ ಆಗ್ಬೋದಾ? ಇಲ್ಲ ಸರ್, ನಾನೊಬ್ರು ತೊಂದರೆ ಕೊಡೋಕ್ಕಾಗಲ್ಲ ಸರ್ ನಂಗೆ. ಇಲ್ಲ ಸರ್, ನನ್ನಿಂದ ತೊಂದರೆ ಆಗಿದ್ರೆ ನಾನು ಸಾರಿ ಕೇಳ್ತೀನಿ ಸರ್ ಪಬ್ಲಿಕ್ಗೆಲ್ಲ. ಮತ್ತೆ ಈಗ ತೊಂದರೆ ಆಗ್ತಿದೆಯಲ್ಲ? ತೆಗಿಸ್ತೀನಿ ಸರ್ ನನ್ನ ಗಾಡಿ.
ಬಟ್ ಅದೇ ತರ ಇದುವರೆಗೂ ಮಾಡಿದ್ರಲ್ಲ ಸರ್, ಅದಕ್ಕಿಂತ ಕಣ್ಣಮಿರೋ ಅವೆಲ್ಲ ಮಾಡಿದ್ದಾರೆ. ಇರಲಿ, ಅದು ಇರಲಿ, ಅವ್ರು ಬೇಕಾದ್ರೆ ದೂರ ಕೊಡಿ, ಹ್ಞೂ ಸರ್. ಗೊತ್ತಾಯ್ತಲ್ಲ. ಬಟ್ ಈಗ ನಿಮ್ಮ ಗಾಡಿಯಿಂದ ಸಾರ್ವಜನಿಕ ತೊಂದರೆ ಆಗ್ತಿದೆಯಲ್ಲ, ಆಗ್ತಿದೆಯಾ ಆಗ್ತಿಲ್ಲ? ಆಗ್ತಿದೆ ಸರ್. ಮತ್ತೆ ತೆಗಿತೀರಾ ಅಥವಾ ಪೊಲೀಸ್ ಸರ್ ಬರ್ಬೇಕು? ತೆಗಿಸ್ತೀನಿ ಸರ್. ಒಟ್ಟಾರೆ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಗೆ ಎದುರು ಏಜೆಂಟ್ಗಳ ಅಂದರ್ ದರ್ಬಾರ್ ಜಾಸ್ತಿಯಾಗಿದ್ದು, ಮಾಲೀಕರಿಂದ ಹಣ ಪಡೆದು ಅವರಿಗೆ ಇಷ್ಟ ಬಂದಂತೆ ಆರ್ಟಿಒ ಕಚೇರಿಗಳ ಮುಂದೆ ದಂಧೆ ನಡೆಸುತ್ತಿದ್ದಾರೆ.